ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಕರ್ನಾಟಕ ಘಟಕದ ವತಿಯಿಂದ ಅನ್ನದಾನ ಸೇವಾ ಕೇಂದ್ರವನ್ನು ಇವತ್ತು ಅತ್ತಿಬೆಲೆ ಟೋಲ್ಗೇಟ್ ಬಳಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು 26ನೆಯ ದಿನ ಡಿಸೆಂಬರ್ 3ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ಕಡದಾನಿಗಳಾಗಿರ್ತಕ್ಕಂಥ ನಮ್ಮನ್ನು ನವೀನ್ ಸ್ವಾಮಿಗಳಿದ್ದಾರೆ. ಅದೇ ರೀತಿ ನಮ್ಮ ಗುರುಸ್ವಾಮಿಗಳಾಗಿರ್ತಕ್ಕಂಥ ಇಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರಭಾಕರ್ ಸ್ವಾಮಿಗಳಿದ್ದಾರೆ. ಸುಮಾರು ವರ್ಷದಿಂದ ಅವರು ಇಲ್ಲಿ ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ದೇವಸ್ಥಾನವನ್ನು ಕಟ್ಕೊಂಡು ಪರ್ಮನೆಂಟಾಗಿ ಗುರುಸ್ವಾಮಿಗಳಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು. ನಮ್ಮ ಶ್ರೀನಾಥ ಸ್ವಾಮಿಗಳು ನಮ್ಮ ಇಲ್ಲಿನ ಮ್ಯಾನೇಜ್ಮೆಂಟ್ನ ಮ್ಯಾನೇಜರಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು 26ನೇ ದಿನದ ಮಧ್ಯಾಹ್ನದ ಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜನವರಿ 16ನೇ ತಾರೀಕುವರೆಗೂ ಈ ಒಂದು ಪ್ರಸಾದ ಸೇವೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನಡೀತದೆ. ಪಾದಯಾತ್ರೆಗಳಾಗಿ ಬರ್ತಕ್ಕಂಥವರು ರಾತ್ರಿಯಲ್ಲಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಶೌಚಾಲಯದ ವ್ಯವಸ್ಥೆ ಇದೆ, ಸ್ನಾನದ ವ್ಯವಸ್ಥೆ ಇದೆ. ಇದನ್ನು ದಯಮಾಡಿ ಭಕ್ತಾದಿಗಳು ಬಳಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ. ಜನವರಿ 16 ಬೆಳಗ್ಗೆ ತಿಂಡಿ ಎಲ್ಲ ಕೊಟ್ಟು ಮಧ್ಯಾಹ್ನಕ್ಕೆ ನಾವಿಲ್ಲಿ ಕ್ಲೋಸ್ ಮಾಡ್ತೇವೆ. ಇವತ್ತು 26ನೇ ದಿವಸ ಮಧ್ಯಾಹ್ನ ಊಟದ ಒಂದು ಪ್ರಸಾದವನ್ನು ಇವತ್ತು ನೀಡ್ತಾ ಇದ್ದೇವೆ. ಈ ಒಂದು ಅನ್ನದಾನ ಕೇಂದ್ರ ನಡೀಲಿಕ್ಕೆ ಕಾರಣಕರ್ತರು ಇಲ್ಲಿನ ಸ್ಥಳೀಯ ಬಹಳಷ್ಟು ದಾನಿಗಳು ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ. ಅತ್ತಿಬೆಲೆಯಲ್ಲಿ ಇರ್ತಕ್ಕಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು, ಆ ಭಕ್ತರ ಸ್ನೇಹಿತರು, ನಮ್ಮ ನವೀನ್ ಸ್ವಾಮಿ ಸ್ನೇಹಿತರು ಎಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಈ ಅನ್ನದಾನ ಕೇಂದ್ರ ನಡೀಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ಆ ಶಬರಿ ಗಿರೀಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸನ್ಮಂಗಲವನ್ನು ಉಂಟು ಮಾಡಲಿ. ಅವರಿಗೆ ಕೀರ್ತಿ, ಯಶಸ್ಸು, ಆರೋಗ್ಯ, ಭಾಗ್ಯ, ಕುಟುಂಬದಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಕರುಣಿಸಲಿ. ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ದೇವರು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಅನ್ನದಾನ ಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳ ಇವ್ರು ಬಂದವ್ರೆ, ಬಳಸಿ ಒಳಗಡೆ ಕರೀರಿ. ಇವರು ಶಕ್ತಿ, ಓಂ ಶಕ್ತಿ ಅವರ ಕರ್ಸ್ಲಾ ಕರೀರಿ.